ಸರ್ ಮೊನ್ನೆ ಮೈಸೂರಲ್ಲಿ ಭೇಟಿಯಾಗಿದ್ದು ಕೂಡ ಗಮನಿಸಿದ್ದೆ ಅನ್ಕೋತಿತ್ತು. ಯಾವುದ್ರೆ ಮೈಸೂರು ರನ್ ಮೇಲೆ ಸಿಎಂ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ, ಡಿ.ಸಿ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ. ಇವ್ರ ನಡುವೆ ಒಂದು ಒಳ್ಳೆ ಸಂಬಂಧ ಇಲ್ಲ ಅನ್ನೋದನ್ನ ಜಾಹೀರ್ ನೀವೇ ಮಾಡ್ತಾ ಇದ್ದೀರಿ, ಸಿಎಂ ಡಿ.ಸಿ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಒಟ್ಟಿಗೆ ಕೂಡಿಲ್ಲ, ಸಪ್ರೇಟ್ ಮಾತಾಡೋದೇ ವಿಶೇಷವಾಗಿರ್ತೈತೆ. ರಾಜಕೀಯದಲ್ಲಿ ಸಪ್ರೇಟೇನೇ ಇದ್ದವ್ರು ಇದು. ಸಪ್ರೇಟಾಗಿ ಅವ್ರಿಗೆ ಹೇಳೋ ವಿಷಯ ಅವ್ರಿಗೆ ಹೇಳಿದ್ದಾರೆ, ಇವ್ರಿಗೆ ಹೇಳ್ಬೇಕಂತ, ಬಹುಶಃ ಇವ್ರಿಗೆ ಹೇಳ್ಬೇಕಂತ ನಮ್ಮ ಊಹೆ ಅಷ್ಟೇ. ಸರ್, ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಬೇಕು ಅಂತಿದ್ದಾರೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗಬೇಕು ಅಂತಿದ್ದಾರೆ. ಗೊತ್ತಿಲ್ಲ ಅದು ಎದಕ್ಕೆ ಹೋಗಿದ್ದಾರೆ, ಏನು ಅವ್ರ ವಿಚಾರ ಏನು ಗೊತ್ತಿಲ್ಲ. ಡೆಲ್ಲಿಗೆ ಹೋಗಿದ್ದು ಕೇಳಿದೆ ಅಷ್ಟೇ. ಅವ್ರು ಏನು ಕಾರ್ಯಕ್ರಮ ಎದಕ್ಕೆ ಹೋಗಿದ್ದಾರೆ ಏನು ಐಡಿಯಾ ಇಲ್ಲ. ಅವ್ರು ನೇಮಿಸಿದಾರಲ್ಲ, ಅವ್ರಿಗೆ ಉದ್ದೇಶನ ಎಲೆಕ್ಷನ್ ಮಾಡ್ಲಿಕ್ಕೆ ನೇಮಿಸಿದ್ದಾರೆ. ಅವರು ಸಭೆ ಮಾಡಿದ್ದಾರೆ. ಇನ್ನೂ ಭಾಳ ಸಾರಿ ಹೋಗ್ಬೇಕಾಗುತ್ತೆ, ಚುನಾವಣೆವರೆಗೆ ಅಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಕೊನೆಯವರೆಗೆ ಅಲ್ಲಿರಬೇಕಾಗುತ್ತೆ, ಅದು ಸರಿ ನೋಡಬೇಕಾಗುತ್ತೆ, ಅದು ಸಹಜ. ಸರ್, ಈಗ ಅಧಿವೇಶನ ಬೇರೆ ಇದೆ. ಈಗ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಇರುತ್ತೆ, GBA ಚುನಾವಣೆ ಇರುತ್ತೆ, ಮತ್ತು ಬೇರೆ ಬೇರೆ. ಈ ಟೈಮಲ್ಲಿ ನಾಯಕತ್ವ ಬದಲಾವಣೆಗೆ ಕೈ ಹಾಕತ್ತ ಹೈಕಮಾಂಡ್ ಅಂತ ಸರ್? ಇಲ್ಲ, ನಾನು ಹೇಳಿಲ್ಲ ಅದ್ರ ಬಗ್ಗೆ, ನಮಗೇನು ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾವು ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಭಾಳಷ್ಟು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಅವರು ವೇಟಿಂಗ್ನಲ್ಲಿದ್ದಾರೆ. ಸೊ ಇದು ಇತ್ಯರ್ಥಿ ಗೊಂದಲ ಇತ್ಯರ್ಥ ಆಗಬೇಕಲ್ಲ, ಆದಮೇಲೆ ಮುಂದೆ ಅದಕ್ಕೆ ಅವಕಾಶಗಳಿದ್ದಾವೆ. ಇಷ್ಟು ವರ್ಷ ರಾಜಕಾರಣ ಮಾಡಿದ್ರೆ, ಇಷ್ಟು ದಿನಗಳ ನಿಮ್ಮ ಈ ಪೊಲಿಟಿಕಲ್ ಬೇರೆ ಬೇರೆ ರೀತಿಯ ಗೊಂದಲಗಳಿಂದಾಗಿ ಎಲ್ಲೋ ಒಂದು ಕಡೆ ಆಡಳಿತದ ಯಂತ್ರ ಸ್ವಲ್ಪ ಕುಂಠಿತ ಆಗಲಿಲ್ವಾ, ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸಲ್ವ ಸರ್ ಪರ್ಸನಲ್ ಆಗಿ? ಅದು ನೋಡ್ಬೇಕು. ಹೇಳೇ ಸ್ವಾಭಾವಿಕವಾಗಿ ಆಡಳಿತ ಅಂದಮೇಳಾಗಿ ಇದೆಲ್ಲ ನ್ಯಾಚುರಲ್ ಆಗಿ ಇದ್ದೇ ಇರ್ತೈತೆ. ಯಾಕಂದ್ರೆ ನಡೆಸೋದು ಅಷ್ಟು ಸುಲಭ ಅಲ್ಲಾರೆ. ಯಾಕೆ ಒಂದು ಕಡೆ ಒಂದು ಒಳ್ಳೇದು ಮಾಡಿರ್ತೀವಿ, ಇನ್ನೊಂದು ಕಡೆ ಎಲ್ಲೋ ಸಮಸ್ಯೆ ಆಗಿರ್ತೈತೆ, ಅದನ್ನು ರಿಪೇರಿ ಮಾಡಲಿಕ್ಕೆ ಇನ್ನೊಂದು ಏನಾರ ಆಗ್ತಾನೆ ಇರ್ತೈತೆ. ಅಂದರೆ ಕಂಟಿನ್ಯೂ ಪ್ರೊಸೆಸ್ ಇದು. ನೀವು ಹೇಳ್ದಂಗೆ ಒಂದು ಸರಿ ಮಾಡ್ತೀವಿ, ಇನ್ನೊಂದು ಕಡೆ ಡ್ಯಾಮೇಜ್ ಆಗಿರುತ್ತೆ, ಅದನ್ನು ಸರಿ ಮಾಡ್ತೀವಿ, ಇನ್ನೊಂದು ಕಡೆ ಡ್ಯಾಮೇಜ್ ಆಗ್ತೈತೆ. ಸೊ ನೀವು ಹೇಳ್ದಂಗೆ ಆಗ್ತಾನೆ ಇರ್ತೈತೆ. ನಾವು ಎಷ್ಟೇ ಸೀರಿಯಸ್ ಆಗಿ ಅಧಿಕಾರ ಚಲಾಯಿಸಿದ್ರು ಹಾಗೆ ಆಗ್ತೈತೆ. ಸೊ ನೀವು ಹೇಳ್ದಂಗೆ ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇದೆ. ನೀವು ಹೇಳಿದಂಥ ಪಾಯಿಂಟಿಗೆ ಭಾಳ ಡ್ಯಾಮೇಜ್ ಐತೆ, ಹಾಗೆ ಆಗ್ತದೆ. ಸರ್ಕಾರದ ಬಗ್ಗೆ ಇದ್ದೇ ಇರೋದು, ಭಾಳ ಡ್ಯಾಮೇಜ್ ಆಗದಂಗೆ ನೋಡಕ್ಕೆ ಹೋಗ್ಬೇಕು ಅಷ್ಟೇ ನಾವು. ಬಜೆಟ್ ಪ್ರಿಪರೇಷನ್ ಬೇರೆ ಮಾಡಬೇಕು, ತಿಂಗಳು ಟೈಮ್ ಇರುತ್ತೆ. ಈ ಗೊಂದಲಗಳಿಂದಾಗಿ ಸ್ವಲ್ಪ ಆಫೀಸರ್ಸ್ ಲೆವೆಲ್ ಅಧಿವೇಶನ ಆದ್ಮೇಲೆ ಸ್ಟಾರ್ಟ್ ಆಗೋದಿಲ್ಲ. ಇದು ನಿಮ್ಮ ಬಜೆಟ್ಟು ಮೀಟಿಂಗ್ಗಳು, ಇದು 5 days ಶಾರ್ಟು ಅಧಿವೇಶನ ಇದೆ. ಇದು ವಿಶೇಷವಾಗಿ ಇದು ನರೇಗಾ ಚರ್ಚೆಗೆ ಸೀಮಿತವಾಗಿರುವಂಥ ಅಧಿವೇಶನ ಇದೆ. ಈಗ GBA ಎಲೆಕ್ಷನ್ ಮಾಡಬೇಕು, ನೀವು ಜೂನ್ 30ರೊಳಗೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಇದ್ರ ನಡುವೆ ಪಂಚಾಯತ್ ಚುನಾವಣೆ ಕೂಡ ಹೈಕಮಾಂಡ್ ಮುಂದೆ ಇದೆ. ಸೊ ಈಗ ಈ ಗೊಂದಲದಲ್ಲಿ ಹೋದ್ರೆ ಚುನಾವಣೆಗೆ ಇವ್ರು ಎಫೆಕ್ಟ್ ಆಗಲ್ವಾ ಇದು? ಅಥವಾ SR ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು, ಇಲ್ಲ ಚೇಂಜ್ ಮಾಡ್ತೀವಿ ಅಂದ್ರೆ ಅದನ್ನಾರು ಕ್ಲಿಯರ್ ಮಾಡಬೇಕು. ಈ ಗೊಂದಲಗಳಲ್ಲಿ ಮುಂದುವರೆದ್ರೆ ಚುನಾವಣೆಗಳ ಮೇಲೆ ಇಂಪ್ಯಾಕ್ಟ್ ಆಗಲ್ವಾ? ಚುನಾವಣೆಗೇನು ಆಗೋಲ್ಲ. ಯಾಕೆ ಚುನಾವಣೆ ಮಾಡೋರು ಅಲ್ಲಿ ಲೋಕಲ್ ಇರ್ತಾರಲ್ಲ ರೀ, ಅವ್ರು ಏನು ಬೆಂಗಳೂರಿಗೆ ಏನು ಸಂಬಂಧ ಅವ್ರು? ಇಲ್ಲ ಇಲ್ಲಿ ನಾ ಬೆಂಗಳೂರಿನಲ್ಲಿ ಡೆಲ್ಲಿಯಲ್ಲಿ ನಡೆದಕ್ಕೂ ಆ ಕಾರ್ಯಕರ್ತರಿಗೆ ಅವ್ರು ಡಿಪೆಂಡ್, MLA ಮ್ಯಾಗ ಡಿಪೆಂಡ್ ಇರ್ತಾರೆ, ಸೋತವ್ರ ಮ್ಯಾಗ ಡಿಪೆಂಡ್ ಇರ್ತಾರೆ, ಆ ಜಿಲ್ಲಾ ಮಂತ್ರಿ ಮ್ಯಾಗ ಡಿಪೆಂಡ್ ಇರ್ತಾರೆ. ಸೊ ವಿಶೇಷವಾಗಿ MLAಗಳ ಜೊತೆ ಕಾರ್ಯಕರ್ತರ ಸಂಬಂಧ ಯಾವ ರೀತಿ ಇದೆ ಅದ್ರ ಮ್ಯಾಗ ಇದು ಚುನಾವಣೆ. ಕಾರ್ಯಕರ್ತರಿಗೂ ಕೂಡ ಅವಕಾಶಗಳು ಸಿಕ್ಕಿಲ್ಲ ಅನ್ನೋದು ಅಸಮಾಧಾನಗಳಿದೆ. ಯಾವುದಾಗಿಲ್ಲ, ಬೋರ್ಡ್ ಡೈರೆಕ್ಟರ್ ಆಗಿದೆ, ಎಲ್ಲ ರೆಡಿ ಇದೆ. CM ಅವರು ಹೇಳಿದ್ದಾರೆ ಸುಮಾರು ಸಾರಿ ಮಾಡ್ತೀವಿ ಅಂತ. ಸೊ ಮಾಡಿದ್ರೆ ಒಂದು 900 ಜನಕ್ಕೆ ಅವಕಾಶಗಳು ಸಿಗ್ತದ್ರೆ ಮಾಡಬೇಕು. ಸುಮಾರು ಡಿಲೇ ಆಗಿದ್ದಾರೆ ಈಗಾಗಲೇ. ಅದೇ 900 ಜನಕ್ಕೆ ಪೆಂಡಿಂಗ್ ಇದೆ, ಗೊತ್ತಿಲ್ಲ ಅದು ಎದಕ್ಕಿದೆ ಅಂತ. ಆದರೆ CM ಅವರೇ ಮೊನ್ನೆ ಅವರೇ ನಿಮ್ಮ ಮುಂದೆ ಹೇಳಿದಾರಲ್ಲ, ನಿಮ್ಮ ಮಾಧ್ಯಮ ಮುಂದೆ ಹೇಳಿದಾರೆ ಬೇಗ ಮಾಡ್ತೀವಿ ಅಂತ. ಅದೆಲ್ಲ ಅದನ್ನು ಅವರು MLA ಅವರೇ ಈಗ ಮುಂಚೆ ಹೇಳಿದ್ರಲ್ಲ, ಅವರು ಅದನ್ನು ಮ್ಯಾನೇಜ್ ಮಾಡಿದ್ರೆ ಅದು ಇಫೆಕ್ಟ್ ಆಗ್ಬೋದು, ಆಗದೆ ಎರಡು ನಮೂನೆ ಇದೆ. ಅದು MLA ಕಾರ್ಯಕರ್ತರ ಸಂಬಂಧ ಒಳ್ಳೆಯದು ಅಥವಾ ಅವ್ರನ್ನ ಒಳ್ಳೆಯ ರೀತಿಯಿಂದ ಇಟ್ಕೊಂಡಿದ್ರೆ ಎಫೆಕ್ಟ್ ಆಗೋಲ್ಲ.
ಸೊ ಇಲ್ಲಾಂದರೆ ಸ್ವಲ್ಪ ಗೊಂದಲ ಆಗ್ತದೆ. ಈಗಾಗಲೇ ಕಾರ್ಯಕರ್ತರ ಅಸಮಾಧಾನ ಇದಾರಲ್ಲ ಸರ್, ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಯಾವುದು ಆಗ್ತಾ ಇಲ್ಲ. ಕೆಲಸ ಕಾರ್ಯ ಆಗ್ತದೆ, ಆಗೋದಿಲ್ಲ ಅಂತ ಹೇಳಿಕ್ಕಾಗಲ್ಲ. ಕೆಲಸ ಕಾರ್ಯ ಆಗ್ತದೆ. ಆಗದೇ ಇದ್ರೆ ಇಷ್ಟು ದೊಡ್ಡ ವ್ಯವಸ್ಥೆ ನಡೆಯಲ್ಲ. ಸಿಸ್ಟಮು, ಬಜೆಟು ನಾವು ಖರ್ಚು ಮಾಡಲೇಬೇಕಲ್ಲ. ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು ಅಭಿವೃದ್ಧಿಗೆ ನಾವು ಖರ್ಚು ಮಾಡ್ತೀವಿ. ಸೊ ಅಷ್ಟು ಮಾಡ್ತಾನೆ ಇದಿಲ್ಲ. ಈಗ 2 ವರ್ಷ ಮಾಡಿದ್ದೀವಿ, ಇದು 3ನೇ ವರ್ಷ ಈಗ ಸ್ಟಾರ್ಟ್ ಆಗ್ತಾ ಇದೆ.